ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಶುಕ್ರವಾರ. ನಾನು ಪಲ್ಲವಿ ಪ್ರಶಾಂತ್ ಎಡಗೆರೆ. ಸುದ್ದಿಗಳ ವಿವರ. ಪ್ರಪಂಚದ ಎಲ್ಲಾ ಕಡೆ ಸುಖ, ಶಾಂತಿ, ನೆಮ್ಮದಿ ಸಿಕ್ಕಿ ಪ್ರತಿಯೊಬ್ಬರೂ ಸುಖವಾಗಿ ಬಾಳುವಂತಾಗಲಿ ಎಂದು ಅತಿಶಯ ಕ್ಷೇತ್ರ ಸಿಂಹನಗದ್ದೆ ಬಸ್ತಿಮಠದ ಪೀಠಾಧಿಪತಿ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಸ್ವಾಮೀಜಿಗಳು ಆಶೀರ್ವಚನದಲ್ಲಿ ತಿಳಿಸಿದರು. ಅವರು ವಿಜಯದಶಮಿಯ ಗುರುವಾರ ಅತಿಶಯ ಕ್ಷೇತ್ರ ಸಿಂಹನಗದ್ದೆ ಬಸ್ತಿಮಠದಲ್ಲಿ ಸ್ವಸ್ತಿಶ್ರೀಗಳ ಪರಂಪರಾಗತ ಸದ್ಧರ್ಮ ಸಿಂಹಾಸನ ಪೀಠಾರೋಹಣ ಮಾಡಿ ಧರ್ಮೋಪದೇಶ ನೀಡಿದರು. ಕಲಿಯುಗದಲ್ಲಿ ಏರಿಳಿತಗಳು, ಸುಖ ಕಷ್ಟಗಳು ಸಾಮಾನ್ಯವಾಗಿರುತ್ತದೆ. ಇದನ್ನು ಉತಸರ್ಪಿಣಿ ಮತ್ತು ಅವಸರ್ಪಿಣಿ ಎಂದು ಕರೆಯಲಾಗುವುದು. ಇಂತಹ ಕ್ಲೇಶ ಸಮಯದಲ್ಲಿ ಜಗನ್ಮಾತೆ ಜ್ವಾಲಾಮಾಲಿನಿ ದೇವಿಯ ಅನುಗ್ರಹವಿರುತ್ತದೆ ಎಂದರು. ಇದಕ್ಕೂ ಮೊದಲು ಕ್ಷೇತ್ರದ ಎಲ್ಲಾ ದೇವಾಲಯಗಳಲ್ಲಿ ವಿಶೇಷ ಪೂಜೆ ನಡೆಯಿತು. ಕ್ಷೇತ್ರದ ಎಲ್ಲಾ ಬಸದಿಗಳಲ್ಲಿ ಪಂಚಾಮೃತ ಅಭಿಷೇಕ ನಡೆಯಿತು. ನಂತರ ಪೂರ್ವ ಪಟ್ಟಾಧೀಶರ ನಿಷಿದಿಯ ಪಾದುಕೆ ಪೂಜೆ ಮತ್ತು ಶ್ರೀಗಳಿಂದ ಪೂರ್ವಾಚಾರ್ಯರ ಪಾದುಕೆಗಳಿಗೆ ಅಷ್ಟದ್ರವ್ಯಾರ್ಚನೆ ಪೂಜೆ ನಡೆಯಿತು. ಶ್ರೀಗಳ ಪೀಠಾರೋಹಣದ ಬಳಿಕ ಶ್ರೀಗಳ ಪಾದಪೂಜೆ, ಅಷ್ಟವಿಧಾರ್ಚನೆ, ಪೂಜ್ಯರಿಗೆ ಮಂಗಳಾರತಿ ನಡೆಯಿತು. ಬಂದ ಎಲ್ಲಾ ಭಕ್ತರಿಗೆ ಮಂತ್ರಾಕ್ಷತೆ ನೀಡಲಾಯಿತು. ಸಂಜೆ ರಾಜಬೀದಿಯಲ್ಲಿ ಮಾತೆ ಶ್ರೀ ಜ್ವಾಲಾಮಾಲಿನಿ ಅಮ್ಮನವರ ಉತ್ಸವ ನಡೆಯಿತು. ಗಗನಲೋಕಿಸಿದ ಸತ್ತಿಗೆ ಜಗ ಜಗಿಸುವ ಸೂರ್ಯ ಬಾಣ ಚಾಮರಣಿಯುಳ್ಳ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘಕ್ಕೆ 100 ವರ್ಷ ತುಂಬಿದ್ದು, ಈಗ 26 ದೇಶಗಳಲ್ಲಿ ನಮ್ಮ ಸಂಘಟನೆ ಕೆಲಸ ಮಾಡುತ್ತಿದೆ ಎಂದು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಗ್ರಾಮ ವಿಕಾಸ ಯೋಜನೆಯ ಜಿಲ್ಲಾ ಸಂಚಾಲಕ ಕೊನೋಡಿ ಗಣೇಶ್ ತಿಳಿಸಿದರು. ಅವರು ಗುರುವಾರ ಯಡಗೆರೆ ರಾಮನಾಥೇಶ್ವರ ದೇವಸ್ಥಾನದ ಆವರಣದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಸೀತೂರು ಮಂಡಲ ವ್ಯಾಪ್ತಿಯ ನವರಾತ್ರಿ ಉತ್ಸವ ಕಾರ್ಯಕ್ರಮದಲ್ಲಿ ತಮ್ಮ ಬೌದ್ಧಿಕ್ನಲ್ಲಿ ಮಾತನಾಡಿದರು. 1925ರಲ್ಲಿ ಮಹಾರಾಷ್ಟ್ರದ ನಾಗ್ಪುರದಲ್ಲಿ 5 ಜನರು ಕುಳಿತು ಆರ್ಎಸ್ಎಸ್ ಸ್ಥಾಪನೆ ಮಾಡಿದ್ದರು. ಆರ್ಎಸ್ಎಸ್ನ ಎಲ್ಲಾ ವ್ಯವಹಾರವು ಸಂಸ್ಕೃತ ಭಾಷೆಯಲ್ಲಿದೆ. ಸಂಘದಲ್ಲಿ 45 ವಿವಿಧ ಕ್ಷೇತ್ರದಲ್ಲಿ ಕಾರ್ಯಕರ್ತರು ಕೆಲಸ ಮಾಡುತ್ತಿದ್ದಾರೆ. ಭೂಕಂಪವಾದಾಗ, ರಾಷ್ಟ್ರೀಯ ವಿಪತ್ತು ಬಂದಾಗ ನಮ್ಮ ಸಂಘದ ಸ್ವಯಂ ಸೇವಕರು ಅಲ್ಲಿ ಹೋಗಿ ಸೇವೆ ಮಾಡುತ್ತಾರೆ. ಆರೋಗ್ಯ ಭಾರತಿ, ಸಹಕಾರ ಭಾರತಿ, ವನವಾಸಿ ಕಲ್ಯಾಣ, ವಿದ್ಯಾಭಾರತಿ, ಕೃಷಿ ಪರಿಹಾರ ಸೇರಿದಂತೆ ಹಲವಾರು ಕ್ಷೇತ್ರದಲ್ಲಿ ಸಂಘದ ಕಾರ್ಯಕರ್ತರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಎಂದರು. ಅತಿಥಿಯಾಗಿ ಸಾಗರದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೇಲ್ವಿಚಾರಕ ಪ್ರವೀಣ್, ಆರ್ಎಸ್ಎಸ್ನ ಸೀತೂರು ಮಂಡಲ ವ್ಯಾಪ್ತಿಯ ಕಾರ್ಯವಾಹಕ ಎಚ್ಬಿ ಆದರ್ಶ ಹಾಗೂ ಸ್ವಯಂ ಸೇವಕರು ಇದ್ದರು. 27ನೇ ವರ್ಷದ ಶರನ್ನವರಾತ್ರಿ ಮಹೋತ್ಸವದ ವಿಸರ್ಜನಾ ಮೆರವಣಿಗೆಗೆ ತಹಶೀಲ್ದಾರ್ ಡಾ ನೂರುಲ್ ಹುದಾ ಗುರುವಾರ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಶರನ್ನವರಾತ್ರಿ ಸೇವಾ ಮಹೋತ್ಸವ ಸಮಿತಿಯಿಂದ ತಹಶೀಲ್ದಾರ್ ಅವರಿಗೆ ಪೇಟ ತೊಡಿಸಿ ಗೌರವಿಸಲಾಯಿತು. ನಂತರ ಗ್ರಾಮ ದೇವತೆಗಳಾದ ಶ್ರೀ ಗುತ್ಯಮ್ಮ, ಶ್ರೀ ಅಂತರಘಟ್ಟಮ್ಮ, ಶ್ರೀ ಕೊಟ್ಟೂರು ಬಸವೇಶ್ವರ ದೇವರುಗಳೊಂದಿಗೆ ಸುಗ್ಗಪ್ಪನ ಮಠದ ಮಾರನವಮಿ ಬಯಲಿಗೆ ತೆರಳಿ ಅಲ್ಲಿ ಬಂದೂಕಿನಿಂದ ಅಂಬು ಹೊಡೆಯುವ ಹಾಗೂ ಬನ್ನಿ ಮುರಿಯುವ ಕಾರ್ಯಕ್ರಮ ನಡೆಯಿತು. ನಂತರ ನಗರದ ರಾಜಬೀದಿಯಲ್ಲಿ ಶ್ರೀದೇವಿಯ ಮೆರವಣಿಗೆ ನಡೆಯಿತು. ಈ ಸಂದರ್ಭದಲ್ಲಿ ಶರನ್ನವರಾತ್ರಿ ಮಹೋತ್ಸವ ಸಮಿತಿ ಅಧ್ಯಕ್ಷ ಎಸ್ಎಸ್ ಶೇಷಗಿರಿ, ಕಾರ್ಯದರ್ಶಿ ಎನ್ಎಂ ಕಾರ್ತಿಕ್, ಖಜಾಂಚಿ ಎಂಸಿ ಗುರುಶಾಂತಪ್ಪ ಹಾಗೂ ಎಲ್ಲಾ ಪದಾಧಿಕಾರಿಗಳು ಭಾಗವಹಿಸಿದ್ದರು. ರಾತ್ರಿ ಮೆಣಸೂರು ಸಮೀಪದ ಭದ್ರಾ ಹಿನ್ನೀರಿನ ತಟದಲ್ಲಿ ಆಕರ್ಷಕ ವೇದಿಕೆಯಲ್ಲಿ ರಾಗಮಯೂರಿ ಅಕಾಡೆಮಿ ವಿದ್ಯಾರ್ಥಿಗಳಿಂದ ಭರತನಾಟ್ಯ, ಮಧುರ ಮಧುರವಿ ಮಂಜುಳಗಾನ ಖ್ಯಾತಿಯ ಗಾಯಕರು ಹಾಗೂ ಅನುಪಮ ಸಂಗೀತ ತಂಡದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ನಂತರ ಆಕರ್ಷಕ ಸಿಡಿಮದ್ದಿನ ಪ್ರದರ್ಶನ, ತೆಪ್ಪೋತ್ಸವದೊಂದಿಗೆ ಶ್ರೀದೇವಿಯನ್ನು ಜಲಸ್ತಂಭನಗೊಳಿಸಲಾಯಿತು. ಶ್ರೀ ಜಗದ್ಗುರು ಶಿವಾನಂದ ಮಹಾರಾಜ್ ಕೆ ಮುಂದಕ್ಕೆ ದೇವಿ ಮುಂದೆ ಬಿಡ್ಬೇಕು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನಾಚರಣೆ ಕಾರ್ಯಕ್ರಮವು ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಗುರುವಾರ ನಡೆಯಿತು. ಕಾಂಗ್ರೆಸ್ ಪಕ್ಷದ ನಗರ ಘಟಕದ ಅಧ್ಯಕ್ಷ ಬಿಳಾಲುಮನೆ ಉಪೇಂದ್ರ ಅಧ್ಯಕ್ಷತೆ ವಹಿಸಿದ್ದರು.
ಕಾಂಗ್ರೆಸ್ ಪಕ್ಷದ ಕಸಬಾ ಹೋಬಳಿ ಅಧ್ಯಕ್ಷ ಹಾಗೂ ಕೆಡಿಪಿ ಸದಸ್ಯ ಕೆವಿ ಸಾಜು, ಕಾಂಗ್ರೆಸ್ ಪಕ್ಷದ ಮುಖಂಡ ಅಂಜುಮ್ ಗಾಂಧೀಜಿಯವರ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆಎ ಅಬೂಬಕರ್, ವಾಲ್ಮೀಕಿ ಸಂಘದ ತಾಲೂಕು ಅಧ್ಯಕ್ಷ ಮಂಜುನಾಥ್ ಇದ್ದರು. ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು. ತಾಲೂಕಿನ ಸುದ್ದಿ ಸಮಾಚಾರಗಳಿಗಾಗಿ ಸದಾ ಕೇಳ್ತಾ ಇರಿ ಎನ್ಆರ್ ಪುರ ಸುದ್ದಿ ಸಮಾಚಾರ. ವಂದನೆಗಳು.